ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಗಿದ್ದೀರಾ ಅನ್ನೋದು ನಿಮ್ಮೆಲ್ಲರ ಮನಸ್ಥಿತಿ ಬಿಟ್ಟಿದ್ದು. ಕಷ್ಟಗಳೇನ್ರಿ ಜೀವನದಲ್ಲಿ ಯಾವಾಗಲೂ ಇದ್ದಿದ್ದೆ. ಅದನ್ನೆಲ್ಲ ಮರೆತು ನಗ್ನಗ್ತಾ ಜೀವನ ಸಾಗಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೂಟ್ ಸ್ಟುಡಿಯೋ. ನಾನು ನಿಮ್ಮ ಪ್ರೀತಿಯ ಪವನ್. ಇವತ್ತಿಂದ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನಾವು ಶೂಟ್ ಮಾಡೋಕೆ ಹೊರಟಿರೋದು ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಪೋರ್ಟ್ಸ್ ಯಾರ್ಡ್ ಶೋರೂಮ್ದು. ನಾನೇನೋ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆದೆ, ಆದರೆ ನಮ್ಮ ಹುಡುಗರೇ ಇನ್ನೂ ಯಾರೂ ಬಂದಿರಲಿಲ್ಲ. ಸರಿ ಅಂದ್ಕೊಂಡು ಐಟಮೆಲ್ಲ ಅನ್ಲೋಡ್ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಹುಡುಗರು ಬಂದರು, ಜೊತೆಗೆ ಕ್ಲೈಂಟ್ಸು ಬಂದರು. ಅವ್ರಿಗೆಲ್ಲ ಒಂದು ಹೇಳಿ ನಮ್ಮ ಕ್ಯಾಮ್ರಾ ಎಲ್ಲ ಮೌಂಟ್ ಮಾಡಿಕೊಂಡು ಶೂಟ್ಗೆ ಏನೋ ರೆಡಿ ಆದ್ವಿ. ರೆಡಿ ಆದಮೇಲೆ ಗೊತ್ತಾಗಿದ್ದು ಚೀಫ್ ಗೆಸ್ಟ್ ಬರೋದು ಮಧ್ಯಾಹ್ನ 2 ಗಂಟೆಗೆ ಅಂತ. ಸರಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಎಲ್ಲ ಐಟಮ್ಗಳ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಒಂದು ಫಾಸ್ಟ್ ರಿಹರ್ಸಲ್ ಮಾಡ್ಕೊಳ್ಳೋಣ ಅಂತ ರೆಡಿ ಆದರು. ಸೊ ಅವ್ರ ಮಾತಿಗೆ ನಾವು ಓಕೆ ಅಂದ್ಕೊಂಡು ಒಂದು ಫಾಸ್ಟ್ ರಿಹರ್ಸಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದಾಗ ಇವತ್ತು ಬರ್ತಿರೋ ಚೀಫ್ ಗೆಸ್ಟ್ ಯಾರು ಅಂತ ನಿಮ್ಗಿನ್ನೂ ಹೇಳಿಲ್ಲ ಅಲ್ವಾ? ಡೋಂಟ್ ವರಿ, ನಾನು ಬೇರೆಯವ್ರ ಥರ ವೀಡಿಯೋ ಕೊನೆವರೆಗೂ ನೋಡಿ ಆಮೇಲೆ ಹೇಳ್ತೀನಿ ಅಂತೆಲ್ಲ ಡ್ರ್ಯಾಗ್ ಮಾಡಲ್ಲ. ಇಫ್ ಇನ್ ಕೇಸ್ ಹಾಗೇನಾದರೂ ಹೇಳೋದಾಗಿದ್ದರೆ ನಾನು ತಮ್ಮನೇಲಲ್ಲಿ ಅವರಿಬ್ಬರು ಫೋಟೋನೇ ಹಾಕ್ತಾ ಇರಲಿಲ್ಲ. ಬರ್ತಾ ಇರೋರು ಇನ್ಯಾರು ಅಲ್ಲ, ದ ಫೇಮಸ್ ಕ್ರಿಕೆಟರ್ ಪ್ರಸಿದ್ಧ ಕೃಷ್ಣ ಆ್ಯಂಡ್ ಕರುಣ್ ನಾಯರ್. ಇವರು ಇವತ್ತಿಲ್ಲಿ ಬಂದಿರೋದು ಬ್ರ್ಯಾಂಡೆಡ್ ಟಿ ಶರ್ಟ್ಸ್ ಆ್ಯಂಡ್ ಬ್ರ್ಯಾಂಡೆಡ್ ಶೂ ಪ್ರಮೋಷನ್ಗೋಸ್ಕರ. ಸ್ಪೋರ್ಟ್ಸ್ ಯಾರ್ಡ್ ಶೋರೂಮ್ ಅವರು ಇವ್ರನ್ನ ಬ್ರ್ಯಾಂಡ್ ಪ್ರಮೋಷನ್ಗೆ ಇನ್ವೈಟ್ ಮಾಡಿದ್ರು. ಇನ್ವೈಟ್ ಮಾಡಿದಾಗೆ ಅಲ್ಲಿರೋ ಶೂಸ್ ಬಗ್ಗೆ ಹಾಗೆ ಟಿ ಶರ್ಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದಾಗ ಇಲ್ಲಿ ಶೂಸ್ ಮೇಲೆ ಹಾಗೆ ಸ್ಲಿಪ್ಪರ್ಸ್ ಮೇಲೆ 60% ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಹಾಗೆ ಟಿ ಶರ್ಟ್ಗಳ ಮೇಲೆ 50% ಆಫ್ ಡಿಸ್ಕೌಂಟ್ ನಡೀತಾ ಇದೆ. ನಿಮಗೇನಾದರೂ ತಗೋಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಈಗಲೇ ಹೋಗಿ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಕೊನೆಗೆ ಶೂಟ್ ಮುಗಿಯೋಷ್ಟರಲ್ಲಿ ಸಂಜೆ 4ರಿಂದ 5 ಗಂಟೆ ಆಗಿತ್ತು. 5 ಗಂಟೆಗೆ ಕೆಳಗಡೆ ಬಂದು ಮೈಂಡ್ ಫ್ರೆಶ್ಗೋಸ್ಕರ ಟೆನ್ನಿಸ್ಸು, ಫುಟ್ಬಾಲು ಹಾಗೆ ಕ್ರಿಕೆಟ್ ಅಂತ ಆಟ ಆಡ್ತಾ ಅಲ್ಲೇ ಕಾಲ ಕಳೆದ್ರು. ಬೆಳಿಗ್ಗೆ ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದ ಸೆಟಪ್ಪು ಸಂಜೆ ಪ್ಯಾಕಪ್ ಆಗೋ ಅಷ್ಟರೊಳಗಡೆ ಈ ಸ್ಥಿತಿಗೆ ಬಂದು ತಲುಪಿದೆ. ಇದು ಯಾವ ಥರ ಇದೆ ಅಂದರೆ ಇದನ್ನು ನೋಡಿದರೆ ನನಗೆ ಸಂಡೇ ಬಜಾರೇ ನೆನಪಾಗುತ್ತೆ. ಏನು ಮಾಡೋದು? ನೀವು ನೋಡೋ 10ರಿಂದ 15 ಸೆಕೆಂಡ್ ಹ್ಯಾಡ್ಗೆ ನಾವು ಬೆಳಗ್ಗಿಂದ ಸಂಜೆವರೆಗೂ ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ. ಆದರೆ ನಮ್ಮ ಜನಗಳು ಹೆಂಗೆ ಅಂದರೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಬರೀ 10 ಸೆಕೆಂಡಲ್ಲಿ ಹೇಳ್ಬಿಡ್ತಾರೆ. ಆದರೆ ಅದರಿಂದ ಎಷ್ಟು ಜನದ ಪರಿಶ್ರಮ ಇರುತ್ತೆ, ಎಷ್ಟು ಜನ ಹಗಲು ರಾತ್ರಿಯಿಂದ ಕೆಲಸ ಮಾಡಿರ್ತಾರೆ ಅನ್ನೋದು ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ. ನಾನು ಇನ್ಮೇಲೆ ಬಿಹೈಂಡ್ ದ ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಹಿಂದ್ಗಡೆ ಏನೆಲ್ಲ ಕೆಲಸ ನಡೀತಿರುತ್ತೆ, ಎಷ್ಟೆಲ್ಲ ಕಷ್ಟಪಡ್ತಾರೆ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.